ಬೆಂಗಳೂರು ಸಿಟಿಗೆ ಮತ್ತೆ ಸುಣ್ಣ ಬಣ್ಣ ಹಚ್ತೀವಿ ಅಂತಿದೆ ಸರ್ಕಾರ. ಸಾವಿರಾರು ಕೋಟಿಯ ವಿಶೇಷ ಪ್ಯಾಕೇಜ್ನ ಭರವಸೆ ಸಿಕ್ಕಿದೆ. ಆದರೆ ಖಾಲಿ ಖಜಾನೆಯಲ್ಲಿ ಕಾಸು ಎಲ್ಲಿದೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಇದು ಪಾಲಿಕೆ ಚುನಾವಣೆ ಗೆಲ್ಲೋದಕ್ಕೆ ಸರ್ಕಾರದ ಆಮಿಷವೋ ಅಥವಾ ರಾಜಧಾನಿಯ ಅಭಿವೃದ್ಧಿಯ ಮುನ್ನೋಟವೋ ಗೊತ್ತಿಲ್ಲ. ಬೆಂಗಳೂರು ಮಹಾನಗರ ಕರ್ನಾಟಕದ ಆರ್ಥಿಕತೆಯ ಜೀವಾಳ. ಆದ್ರೆ ಅದೇ ಬೆಂಗಳೂರಲ್ಲಿ ಸಮಸ್ಯೆಗಳು ಹತ್ತಾರು. ಟೆಂಡರ್ ಶ್ಯೂರ್ ಕಾಮಗಾರಿ ಸಾಕ್ತಿಲ್ಲ, ರಸ್ತೆಗಳಲ್ಲಿ ಗುಂಡಿ ಬಿದ್ದಿವೆ, ಚರಂಡಿಯಿಂದ ಹೂಳು ತೆಗೆದಿಲ್ಲ, ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ, ಪಾರ್ಕಿಂಗ್ ಸಮಸ್ಯೆಗಳಿವೆ. ಅಲ್ಲದೆ ಕೊರೋನಾ ಕಾಟದಿಂದ ಸರ್ಕಾರದ ಬಳಿ ಹಣವಿಲ್ಲದೆ ಕಳೆದ 2 ವರ್ಷಗಳಿಂದ ರಾಜಧಾನಿಯ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದೆ. ಕೊನೆಗೂ ಇದೆಲ್ಲದರ ಪರಿಹಾರಕ್ಕೆ ಸಿಎಂ ಬೊಮ್ಮಾಯಿ ಮುಂದಾಗಿರೋ ಶುಭ ಸೂಚನೆಯೊಂದು ಸಿಕ್ಕಿದೆ. ಬೆಂಗಳೂರಿಗೆ 6,000 ಕೋಟಿ ಪ್ಯಾಕೇಜ್. ಶೀಘ್ರವೇ ಪ್ಯಾಕೇಜ್ ಘೋಷಿಸಲಿದ್ದಾರೆ ಸಿಎಂ. ಇದು ಬೆಂಗಳೂರಿಗೆ ಬಂಪರ್ ಸಿಗೋ ಖುಷಿಯ ಸುದ್ದಿ. 2 ವರ್ಷಗಳಿಂದ ಅಭಿವೃದ್ಧಿಯಿಂದ ವಂಚಿತವಾಗಿದ್ದ ಬೆಂಗಳೂರಿಗೆ ಶೀಘ್ರದಲ್ಲೇ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲು ಸಿಎಂ ಚಿಂತನೆ ಮಾಡಿದ್ದಾರಂತೆ. ಸುಮಾರು 6,000 ಕೋಟಿ ರೂಪಾಯಿಯ ವಿಶೇಷ ಪ್ಯಾಕೇಜ್ ಅನ್ನು ಸಿಎಂ ಶೀಘ್ರದಲ್ಲೇ ಘೋಷಣೆ ಮಾಡಲಿದ್ದಾರೆ ಅಂತ ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ. ಈ ವಿಶೇಷ ಅನುದಾನದಿಂದ ಮೇಲ್ಸೇತುವೆ, ಪೆರಿಪೆರಲ್ ರಿಂಗ್ ರಸ್ತೆ, ಪಾರ್ಕಿಂಗ್, ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ಹೊಸ ಯೋಜನೆಗಳಿಗೆ ಅವಕಾಶ ಸಿಗಲಿದೆ. ಈಗ ಮುಖ್ಯಮಂತ್ರಿಗಳು ಇನ್ನೊಂದು 15 ದಿನದಲ್ಲಿ ಬೆಂಗಳೂರಿಗೆ ವಿಶೇಷವಾದಂತಹ ಒಂದು ಪ್ಯಾಕೇಜ್ ಅನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ. ಅದಾದರೆ ಬಹಳಷ್ಟು ಏನು ಇವತ್ತು ನಾವು ಸಮಸ್ಯೆಗಳ ಕೇಳ್ತಾ ಇದ್ರಿ ಅದೆಲ್ಲ ಒಂದು ಪರಿಪೂರ್ಣವಾಗುವಂತದಕ್ಕೆ ಅವಕಾಶ ಆಗ್ತಾ ಇದೆ. ಪ್ಯಾಕೇಜ್ಗೆ ಖಜಾನೆಯಲ್ಲಿದೆಯಾ ಹಣ? ಇದು ಬಿಬಿಎಂಪಿ ಚುನಾವಣೆ ಲೆಕ್ಕಾಚಾರವಾ? ಅಂದಹಾಗೆ ಕಳೆದ ಬಜೆಟ್ನಲ್ಲಿ ಬೆಂಗಳೂರಿಗೆ ಘೋಷಣೆ ಮಾಡಿದ್ದ 9,000 ಕೋಟಿ ರೂಪಾಯಿ ಅನುದಾನವನ್ನೇ ಸರಿಯಾಗಿ ಕೊಟ್ಟಿಲ್ಲ. ಅಲ್ಲದೆ ಖಜಾನೆಯಲ್ಲಿ ಹಣದ ಕೊರತೆ ಇರುವಾಗ ಬೆಂಗಳೂರಿಗೆ ವಿಶೇಷ ಪ್ಯಾಕೇಜ್ ಎಲ್ಲಿಂದ ಕೊಡ್ತಾರೆ ಅನ್ನೋ ಪ್ರಶ್ನೆಗಳು ಉದ್ಭವಿಸಿದೆ. ಹೀಗಿರುವಾಗ ಬಿಬಿಎಂಪಿ ಚುನಾವಣೆ ಮೇಲೆ ಕಣ್ಣಿಟ್ಟು ಸಿಎಂ ಬೊಮ್ಮಾಯಿ ಬೆಂಗಳೂರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಇದು ಬೆಂಗಳೂರಿಗರ ಮೂಗಿಗೆ ತುಪ್ಪ ಸವರೋ ಪ್ರಯತ್ನ ಅನ್ನೋ ಮಾತು ಕೇಳಿ ಬರ್ತಿವೆ. ರಸ್ತೆ ಗುಂಡಿ ಮುಚ್ಚಿಸಲು ಸರ್ಕಾರದ ಗಡುವು. ನ್ಯೂಸ್ 18 ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಬೆಂಗಳೂರಿನ ರಸ್ತೆಗಳು ಅಂದ್ರೆ ಎಲ್ಲಿ ನೋಡಿದ್ರು ಗುಂಡಿಗಳದೆ ಕಾರ್ಬಾರು. ಈ ಗುಂಡಿಲೆ ಕಮ್ಮಿ ಅಂದ್ರು 20 ಜನ ಬಿದ್ದಾರ. ಟ್ಯಾಕ್ಸ್ ಎಲ್ಲ ಕಟ್ತೀರಾ ನೀವು, ಏನ್ ಲಾಭ? ಇವಾಗ ಪೆನಾಲ್ಟಿನೂ ಕಟ್ಬಿಟ್ಟು ಬಂದಿದ್ದೀನಿ. 10 ದಿನದಲ್ಲಿ ನಾವೆಲ್ಲ ಕಂಪ್ಲೀಟ್ ಮಾಡ್ತೀವಿ ಮೇಜರ್ ರೋಡ್ಸ್ ಅನ್ನ ಅಂತ ಹೇಳಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನ ಫಲಪ್ರದವಾಗಿದೆ. ರಸ್ತೆ ಗುಂಡಿಗಳ ಬಗ್ಗೆ ಇಂದು ಬಿಬಿಎಂಪಿ ಅಧಿಕಾರಿಗಳ ಸಭೆ ನಡೆಸಿದ ಸಚಿವ ಆರ್ ಅಶೋಕ್ ನಗರದ ರಸ್ತೆಗಳ ಗುಂಡಿ ಮುಚ್ಚಿಸಲು 10 ದಿನಗಳ ಗಡುವು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಳೆ ಬಿದ್ದು ಸತತವಾಗಿ ಪಾಟ್‌ಹೋಲ್ಗಳು ಬೆಂಗಳೂರಲ್ಲಿ ಕ್ರಿಯೇಟ್ ಆಗಿ ಹಲವಾರು ಜನಕ್ಕೆ ಸಾವು ನೋವಾಗಿರುವಂತದ್ದು ಗಮನಕ್ಕೆ ಬಂದ ಮೇಲೆ ಈಗೆಲ್ಲ ಟೆಂಡರ್ ಪ್ರೋಸೆಸ್ ಮುಗಿದು ಆರ್ಡರ್ಗಳನ್ನ ಕೊಡ್ತಾ ಇದ್ದೀರಿ. 10 ದಿನ ಟೈಮ್ ಕೊಟ್ರೆ 10 ದಿನದಲ್ಲಿ ನಾವೆಲ್ಲ ಕಂಪ್ಲೀಟ್ ಮಾಡ್ತೀವಿ ಮೇಜರ್ ರೋಡ್ಸ್ ಅನ್ನ ಅಂತ ಹೇಳಿದ್ದಾರೆ. ಪ್ರತಿ ವಾರ್ಡ್ಗೆ 20 ಲಕ್ಷ ರೂಪಾಯಿ ಹಣ ಇದೆ. ಆ 20 ಲಕ್ಷ ರೂಪಾಯಿದಲ್ಲಿ ಲೋಕಲ್ ಕಾಂಟ್ರಾಕ್ಟರ್ಗಳು ರೆಗ್ಯುಲರ್ ಯಾರು ಟಾರ್ ಆಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಟ್ಬಿಟ್ಟು 20ರಿಂದ 25 ದಿನದ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಇಂಟೀರಿಯರ್ ರೋಡ್, ಬಸ್ ರೋಡ್ ಎಲ್ಲ ಇನ್ನು 10 ದಿನ ಟೈಮ್ ಕೊಟ್ಟಿದ್ರಿ. ರಸ್ತೆ ಗುಂಡಿಗಳ ಬಗ್ಗೆ ಡೆಡ್ಲೈನ್ ಕೊಟ್ಟಿರೋ ಸರ್ಕಾರ ಬೆಂಗಳೂರಿನ ಶಿಥಿಲ ಕಟ್ಟಡ ಒಡೆಯಲು ಡೆಡ್ಲೈನ್ ಕೊಟ್ಟಿದೆ. ಸದ್ಯಕ್ಕೆ ಗುರುತು ಮಾಡಿರೋ 175 ಕಟ್ಟಡಗಳ ಮಾಹಿತಿ ಪಡೆದಿರೋ ಸಚಿವರು ಆ ಕಟ್ಟಡಗಳನ್ನು 15 ದಿನಗಳ ಒಳಗೆ ಒಡೆಯಲು ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಶಿಥಿಲಗೊಂಡಿರೋ ಉಳಿದ ಕಟ್ಟಡಗಳನ್ನು ಗುರುತಿಸಲು ಸೂಚನೆ ಕೊಟ್ಟಿದ್ದಾರೆ. ಹೀಗೆ ಬೆಂಗಳೂರಿನ ಬಗ್ಗೆ ಸೀರಿಯಸ್ ಆಗಿರೋ ಸರ್ಕಾರ ಎಷ್ಟು ಕಾರ್ಯರೂಪಕ್ಕೆ ತರುತ್ತೆ ಅಂತ ಕಾದು ನೋಡಬೇಕು. ಸಂಜಯ್ ಎಂ ಹುಣಸನಹಳ್ಳಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.